ಯಾವಾಗಿನ ಥರ ಇವತ್ತು ಇಷ್ಟು ಒಳ್ಳೆ ದಿನ ದೀಪಾವಳಿ ದಿನ ನನ್ನ ಹೆಂಡತಿ ಕೋಪ ಮಾಡ್ಕೊಂಡು ಹೋದ್ಲು. ಆದ್ರೆ ಹಠದಿಂದ ಇದ್ದೆ. ಏನೇ ಆಗಲಿ ಅವಳು ಹೋದ್ಲು ಅಂತ ಯೋಚನೆ ಮಾಡಿಕೊಂಡು ಇರಲ್ಲ. ಅವಳು ಕಾಲು ಹಿಡಿಯೋಕ್ಕೂ ಹೋಗಲ್ಲ ಬರೋದಕ್ಕೆ. ನನ್ನ ಹೆಸರು ದೀಪಕ್. ನಾನು ಪ್ರಿಯಾಂಕನ 2 ವರ್ಷದಿಂದ ಲವ್ ಮಾಡ್ತಾ ಇದ್ದೆ. ಮದುವೆ ಕೂಡ ಅದೇ ಪ್ರಿಯಾಂಕ ಮದುವೆ ಆಗೋ ಮುಂಚೆ ಇದ್ದ ಹಾಗೆ ಇರಲೇ ಇಲ್ಲ. ಮದುವೆ ಆದ ಒಂದು ತಿಂಗಳಲ್ಲೇ ಚೇಂಜ್ ಆಗಿಬಿಟ್ಟಿದ್ಲು. ಅವಳದು ಇದೇ ಅಭ್ಯಾಸ ಆಗಿಬಿಟ್ಟಿತ್ತು, ಮಾತಿಗೆ ಜಗಳ ಆಡೋದು. ಹೇಗೆ ಅಂದರೆ ಆಫೀಸ್ನಿಂದ ಸ್ವಲ್ಪ ಲೇಟಾಗಿ ಬಂದರೂ ತುಂಬ ಕೋಪ ಮಾಡ್ತಾಯಿದ್ಲು. ನಾನು ಎಲ್ಲಾದರೂ ರಿಯಾಕ್ಟ್ ಮಾಡಿಬಿಟ್ನೋ ಮತ್ತೆ ಹೇಳೋದೇ ಬೇಡ. ಮಾತು ಬೆಳೆದು ಅವಳು ಬ್ಯಾಗ್ ಪ್ಯಾಕ್ ಮಾಡಿ ಮನೆಗೆ ಹೊರಟೋಗ್ತಿದ್ಲು. ನಾನು ಹೋಗಿ ಅವ್ರ ಅಪ್ಪ ಅಮ್ಮನ ಮಾತು ಕೇಳಿ ಅವಳನ್ನು ಒಲಿಸಿ ಕರ್ಕೊಂಡು ಬರ್ತಾಯಿದ್ದೆ. ಮದುವೆ ಆದಮೇಲೆ ಗಂಡನಿಗೆ ಹೆಂಡತಿ ಅವಶ್ಯಕತೆ ತುಂಬ ಇರುತ್ತೆ. ನಾನು ಬೆಂಗಳೂರಲ್ಲಿ ಒಂದು ಫ್ಲ್ಯಾಟ್ ತಗೊಂಡಿದ್ದೆ. ಮದುವೆ ಆದ ತಕ್ಷಣ ಅಲ್ಲಿಗೆ ಶಿಫ್ಟ್ ಆಗಿದ್ದೆ. ಅಪ್ಪ ಅಮ್ಮ ನಾವು ಹಳ್ಳಿಯಲ್ಲೇ ಇರ್ತೀವಿ ಅಂತ ಹೇಳಿದರು. ನಾನು ಇಷ್ಟ ಆಗಿ ಮದುವೆ ಆಗಿದ್ದು. ಅದಕ್ಕೆ ಸ್ವಲ್ಪ ಅಷ್ಟಕ್ಕಷ್ಟೇ ಅಪ್ಪ ಅಮ್ಮ. ಆದರೆ ಅವಳು ತಿಂಗಳಿಗೆ 2 ಸಲ ಜಗಳ ಮಾಡಿ ಮನೆಗೆ ಹೋಗದೆ ಇದ್ದರೆ ಸಮಾಧಾನ ಆಗ್ತಾ ಇರಲಿಲ್ಲ. ಎಷ್ಟು ಕಂಟ್ರೋಲ್ ಮಾಡಿದ್ಲು ಅಂದರೆ ನನ್ನ ಮೊಬೈಲ್ನಲ್ಲಿ ನನ್ನ ಕಸಿನ್ ನಂಬರ್ ಕೂಡ ಇರಲಿಲ್ಲ. ಅವಳು ಹೇಳ್ದಂಗೆ ಕೇಳ್ಕೊಂಡು ಇರಬೇಕಿತ್ತು. ಇದೇ ಆಗೋಯ್ತು. ಅವಳು ಮುನಿಸ್ಕೊಂಡು ಹೋಗೋದು, ನಾನು ಹೋಗಿ ಕರ್ಕೊಂಡು ಬರೋದು. ನನಗೂ ಅವಳ ಜೊತೆ ಯಾಕಾದರೂ ಮದುವೆ ಆದ್ನೋ ಅನ್ನಿಸ್ಬಿಟ್ಟಿತ್ತು. ಅದರಲ್ಲೂ ಅವಳು ಪ್ರೆಗ್ನೆಂಟ್ ಆಗಿದ್ಲು. ಈಗಂತೂ ಮಿತಿ ಮೀರಿಬಿಟ್ಟಿದ್ಲು. ನಾನು ಒಂದು ದಿನ ಆಫೀಸ್ಗೆ ಹೋದಾಗ ಜಗಳ ಮಾಡ್ಕೊಂಡು ಹೋಗಿದ್ದೆ. ಆಗ ನಾನು ಕೋಪದಿಂದ ನನ್ನ ಫ್ರೆಂಡ್ ಜೊತೆ, ಅಯ್ಯೋ ಅವಳು ಟಾರ್ಚರ್ ಸಹಿಸೋಕ್ಕಾಗಲ್ಲ ಅಪ್ಪ, ಯಾಕಾದರೂ ಮದುವೆ ಆದ್ನೋ ಅಂತ. ಆಗ ಏನಾಯಿತು, ಇನ್ನು ಮದುವೆಯಾಗಿ 3 ತಿಂಗಳು ಆಗಲಿಲ್ಲ, ಅಷ್ಟು ಬೇಗ ನೀನು ಲವ್ ಮಾಡಿ ತಾನೇ ಮದುವೆ ಆಗಿದ್ದು. ಹಾಗಿದ್ಮೇಲೆ 2 ವರ್ಷ ನಿನಗೆ ಅವಳ ಬಗ್ಗೆ ಗೊತ್ತಾಗಲಿಲ್ವಾ? ಆಗ ಎಲ್ಲಿ ಹೋಗಿದ್ದೆ ಅಂತ. ಆಗ ಅದು ಅಲ್ಲ ಕಣೋ, ಪ್ರೀತಿ ಮಾಡಬೇಕಾದ್ರೆ ಅವ್ರನ್ನ ತುಂಬ ಹಚ್ಕೊಂಡು ಇರ್ತೀವಿ. ಅವ್ರು ಹೇಗೆ ಇದ್ದರೂ ಏನೇ ಆಡಿದ್ರು ಅದನ್ನು ತಲೆಗೆ ಹಚ್ಕೊಳ್ಳಲ್ಲ. ಒಟ್ರಾಸ್ ಅವಳನ್ನು ಪಡ್ಕೋಬೇಕು ಅನ್ನೋದಿರುತ್ತೆ. ಅವಳು ಹೀಗೆ ಇರಲಿಲ್ಲ. ಮದುವೆ ಆದಮೇಲೆ ತುಂಬ ಅಂದರೆ ತುಂಬ ಚೇಂಜ್ ಆಗಿಬಿಟ್ಟಿದ್ದಾಳೆ. ಅವಳು ಟಾರ್ಚರ್ ಸಹಿಸೋಕ್ಕಾಗಲ್ಲ. ಮಾತಿಗೆ ಜಗಳ ಆಡಿ ಹೊರಟೋಗ್ತಾಳೆ. ಅವರಿಲ್ಲ ಅಂದರೆ ಆಗಲ್ಲ. ಹೋಗಿ ಮನವೊಲಿಸಿ ಅವ್ರ ಅಪ್ಪನ ಇಷ್ಟು ಮಾತು ಕೇಳಿಕೊಂಡು ಕರ್ಕೊಂಡು ಬರಬೇಕು. ನೋಡು ಮಚ್ಚ, ನಾವು ಆಫೀಸ್ದಿಂದ ತುಂಬ ಸುಸ್ತಾಗಿ ಹೋಗಿರ್ತೀವಿ. ಮನೆಗೆ ಹೋಗಿ ಸ್ವಲ್ಪ ಆರಾಮಾಗಿ ರಿಲೀಫ್ ಆಗಿರಬೇಕು ಅಂತ ಹೋಗಿರ್ತೀವಿ. ಆಗ ಹೆಂಡತಿ ನಮ್ಮ ಜೊತೆ ಪ್ರೀತಿಯಿಂದ ಇದ್ದರೆ ನಮ್ಮ ಟಯರ್ಡ್ ಎಲ್ಲ ಹೋಗಿಬಿಡುತ್ತೆ. ಆ ಪ್ರೀತಿಯಿಂದ ಆದರೆ ಮನೆಗೆ ಹೋಗಿ ಅವ್ರು ಹೀಗೆ ಜಗಳ ಆಡ್ತಾಯಿದ್ರೆ ಎಲ್ಲಿ ಹೇಳು ನೆಮ್ಮದಿ ಸಿಗೋಕ್ಕೆ ಅಂತ. ಆಗ ಅವನು ನನ್ನ ಲೈಫಲ್ಲಿ ಈ ಥರ ಟಾರ್ಚರ್ ಅದು ಮದುವೆಯಾಗಿ 4-5 ವರ್ಷ ಆದಮೇಲೆ ಸ್ಟಾರ್ಟ್ ಆಗಿದ್ದು. ಆದರೆ ತಕ್ಷಣ ಅಲ್ಲ. ಆದರೆ ನಾನು ಅವಳ ಸಹವಾಸನೇ ಬೇಡ ಅಂತ ಚಂದ ಆಂಟಿ ಹತ್ರ ಹೋಗ್ತೀನಿ ಅಂತ ಹೇಳ್ದ. ಆಗ ನಾನು ಯಾವ ಚಂದ ಆಂಟಿ ಅಂತ, ನೀನು ಮೊದಲು ಕೆಲಸ ಮಾಡು, ಮನೆಗೆ ಹೋಗಬೇಕಾದ್ರೆ ಹೇಳ್ತೀನಿ ಅಂತ. ಮತ್ತು ಮನೆಗೆ ಹೋಗಬೇಕಾದ್ರೆ ಒಂದು ಗಲ್ಲಿಗೆ ಕರ್ಕೊಂಡು ಹೋದ. ಅಲ್ಲಿ ಒಂದು ಮನೆ ಒಳಗೆ ಕರ್ಕೊಂಡೋಗಿ ಒಬ್ಬ ಆಂಟಿಯನ್ನು ತೋರಿಸಿ ಇವರೇ ಚಂದ ಆಂಟಿ ಅಂತ ಹೇಳಿ ಅವ್ರ ಜೊತೆ ಮಾತಾಡಿಸಲು ಹೋದ. ಆದರೆ ಅಲ್ಲಿ ತುಂಬ ಜನ ಹೆಣ್ಮಕ್ಳಿದ್ರು. ಆದರೆ ಒಬ್ಬೊಬ್ಬರು ಒಂದೊಂದು ಥರ ಇದ್ದರು. ನನಗೆ ನೋಡಿ ಒಂಥರ ಆಗಿ ನಾನು ಹೊರಗಡೆ ಓಡಿ ಬಂದೆ. ಅವನು ಬಂದು ಯಾಕೋ ಬಂದೆ ಅಂತ. ಆಗ ಏನೋ ಇದೆಲ್ಲಿಗೂ ಕರ್ಕೊಂಡು ಬಂದಿದ್ದೀಯಾ, ನಾನು ಈ ಥರ ಹುಡುಗ ಅಲ್ಲ, ನನ್ನ ಹೆಂಡತಿಗೆ ಮೋಸ ಮಾಡಲ್ಲ ಅಂತ ಹೇಳಿದೆ. ಆಗ ಅವನು, ಯಪ್ಪ ಪುಣ್ಯಾತ್ಮ, ನಾನು ಆ ಥರ ಅಲ್ಲ ಹುಡುಗ. ಆದರೆ ಹೆಂಡತಿಯರ ಆ ಥರ ಮಾಡ್ತಾಯಿದ್ರೆ ನಾವೆಷ್ಟು ಅಂತ ಅವ್ರ ಕಾಲು ಹಿಡ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡಿರೋಕ್ಕಾಗುತ್ತೆ ಹೇಳು. ಅದಕ್ಕೆ ನಾನು ಈ ಥರನೇ ಗೋಳಾಡ್ತಾ ಇದ್ದೆ. ಆಗ ನನಗೆ ನನ್ನ ಫ್ರೆಂಡ್ ಸೊಲ್ಯೂಷನ್ ಕೊಟ್ಟ. ನನಗೂ ಈಗ ಅವಳೇ ಬೇಕು ಅಂತ ಇಲ್ಲ, ಈಗ ಆರಾಮಾಗಿ ನನ್ನ ಜೀವನ ಎಂಜಾಯ್ ಮಾಡ್ಕೊಂಡಿದ್ದೀನಿ. ಹಾಂ, ಈ ವಿಷಯ ಅವಳಿಗೆ ಗೊತ್ತಿಲ್ಲ ಅಂತ. ಆಗ ಯಪ್ಪ ಬೇಡ, ನಾನು ಹೋಗ್ತೀನಿ. ಮನೆಗೆ ಬಂದುಬಿಟ್ಟೆ. ಆದರೆ ಅವಳು ಇದೇ ಥರ ಇದ್ಲು. ಆದರೆ ಹಬ್ಬದ ದಿನ ಅಂತಲೂ ನೋಡಿದೆ, ನನ್ನ ಹಬ್ಬ ಸ್ವಲ್ಪ ಮನೇಲಿ ಆರಾಮಾಗಿರೋಣ ಅಂತ ಇದ್ದರೆ ಆ ದಿನನೂ ಜಗಳ ಮಾಡ್ಕೊಂಡು ಹೋದ್ಲು. ಆದರೆ ಯಾವಾಗಲೂ ತಡಿತಾ ಇದ್ದೆ, ಹೋಗಬೇಡ ಅಂತ. ಆದರೆ ಇವತ್ತು ಏನಾದರೂ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಇದ್ದೆ. ಅವಳು ಒಂಥರ ಆಗಾಗ ನೋಡ್ತಾನೆ ಇದ್ಲು ನನ್ನ. ಅವಳು ಸೀದಾ ಹೋದ್ಲು ನನ್ನ ನೋಡಿಕೊಂಡು. ನಾನು ತೀರ್ಮಾನ ಮಾಡಿದ್ದೆ, ಏನೇ ಆಗಲಿ ಅವಳನ್ನು ಮನೆ ಒಲಿಸಲು ಹೋಗಲ್ಲ ಅಂತ. ನಾನು ಅವಳು ಹೋದ್ಮೇಲೆ ತುಂಬ ಎಂಜಾಯ್ ಮಾಡಬೇಕು ಅಂತ ಇದ್ದೆ. ನನ್ನ ಫ್ರೆಂಡ್ ಹೇಳಿದ ಥರ ನಿಜಾನೇ, ಅವಳು ಹೋದ್ಲು. ನಾನು ಸೀದಾ ಚಂದ ಆಂಟಿ ಹತ್ರ ಹೋದೆ. ಅವ್ರು ನನ್ನ ನೋಡಿ ನಗಾಡಿ, ಮೊನ್ನೆ ಓಡಿ ಹೋದೆ, ಇವತ್ತೇನು ಹಬ್ಬದ ದಿನ ಹೆಂಡತಿ ಜೊತೆ ಇರೋದೆ ಅಂತ. ಆಗ ನಾನು ಏನೂ ಹೇಳಲಿಲ್ಲ. ಹಾಂ, ಇವತ್ತು ಹಬ್ಬ ಅಲ್ವಾ, ಒಂದು ಚಿಕ್ಕ ಹುಡುಗಿ ಇದ್ದಾಳೆ, ಇವತ್ತು ಕರ್ಕೊಂಡು ಹೋಗಿ ನಾಳೆ ಕರ್ಕೊಂಡು ಬಾ ಅಂತ ಕಳಿಸಿಕೊಟ್ರು. ನಾನು ಅವಳನ್ನು ಮನೆಗೆ ಕರ್ಕೊಂಡು ಹೋದೆ. ಆದರೆ ಅವಳನ್ನು ಅಲ್ಲಿ ಕೂರಿಸಲು ಕೈ ಮುಟ್ಟಿದಾಗ ಕೈ ನೋವಿನಿಂದ ಕೂಗಿದ್ಲು. ನಾನು ಏನಾಯಿತು ಅಂತ ಕೇಳಿದಾಗ ಶಾಲನ್ನು ತೆಗೆದು ಆ ಕಡೆ ಮಡಗಿದ್ಲು. ಮತ್ತು ಅವಳು ತೋಳು ನೋಡಿದಾಗ ಯಪ್ಪ, ಯಾರಾದರೂ ಹೀಗೆ ಮಾಡ್ತಾರೆ ಅಂತ ಅಂದ್ಕೊಂಡೆ. ಅವಳು ಯಾಕೆ, ಏನಾಯಿತು, ನಿಮ್ಮ ಕೆಲಸ ಮಾಡಿ ಅಂದ್ಲು. ಆದರೆ ನನಗೆ ಮನಸ್ಸೇ ಬರಲಿಲ್ಲ. ಇಲ್ಲ ಬೇಡ ಅಂದೆ.
ಹಾಗೆ ಅನ್ಬೇಡಿ, ಇವತ್ತು ನೀವು ಹಿಡಿಸ್ಲಿಲ್ಲ ಅಂತ ನನ್ನ ಕರ್ಕೊಂಡು ಹೋಗಿ ಬಿಟ್ಟರೆ ನೀನೇ ಏನೋ ಮಾಡಿದ್ದೀಯ ಅಂತ ನನ್ನ ಬೈತಾರೆ, ಲಾಸ್ ಆಯಿತು ಅಂತ ಹೊಡಿತಾರೆ ಅಂತ ಹೇಳಿದ್ಲು. ನಾನು ಇವತ್ತು ಇಲ್ಲೇ ಇರು, ನಾಳೆ ಹೋಗು, ದುಡ್ಡು ನಾನು ಇಸ್ಕೊಳ್ಳಲ್ಲ ಅಂತ ಹೇಳಿದೆ. ಆಗ ಅವಳು ಕಣ್ಣಲ್ಲಿ ನೀರು. ಕೇಳಿದೆ, ಏನಾಯಿತು, ಇದು ಯಾರು ಮಾಡಿದ್ದು ಈ ಥರ ಅಂತ. ಈ ಥರ ಕೆಲಸ ಯಾಕೆ ಮಾಡ್ತಾ ಇದ್ದೀಯಾ, ಅದು ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಂತ. ಆಗ ಅವಳು, ನನಗೂ ಇಷ್ಟ ಇಲ್ಲ, ಆದರೆ ನನ್ನ ಇಲ್ಲಿ ತಂದು ಬಿಟ್ಟಿರೋದು ದುಡ್ಡಿಗೋಸ್ಕರ. ಆಗ ಯಾರು ಅಂದೆ. ಆಗ ಅದು ನನ್ನ ಅಪ್ಪ ಅಂತ. ಆಗ ನಿನಗೆ ಅಮ್ಮ ಇಲ್ವಾ ಅಂದೆ. ಆಗ ಇದ್ದಾರೆ, ಆದರೆ ನನ್ನ ಬಿಟ್ಟು ಹೋಗಿದ್ದಾರೆ ಅಂತ. ಯಾಕೆ ಅಂದೆ. ಆಗ ಅದು ನನ್ನ ಅಪ್ಪ ಅಮ್ಮ ಯಾವಾಗಲೂ ಜಗಳ ಆಡ್ತಾಯಿದ್ರು. ನನ್ನ ಅಪ್ಪ ಕುಡಿಯ, ಮತ್ತು ನನ್ನ ಅಮ್ಮ ಒಬ್ಬಳೇ ಕೆಲಸ ಮಾಡಬೇಕಿತ್ತು. ಜಗಳ ಆಡಿ ಹೊಡೆದು ದುಡ್ಡು ಇಸ್ಕೊಂಡು ಹೋಗ್ತಾಯಿದ್ರು. ಅಮ್ಮನಿಗೂ ಸಾಕಾಯಿತು, ಆದರೆ ಅವ್ರ ಮನಸ್ಸಿಗೂ ಪ್ರೀತಿ ಬೇಕಾಗಿತ್ತು. ಅವ್ರು ಕೆಲಸ ಮಾಡೋ ಜಾಗದಲ್ಲಿ ಒಬ್ಬ ಹುಡುಗನ ಜೊತೆ ಪ್ರೀತಿ ಮಾಡ್ತಾಯಿದ್ರು. ಹೀಗೆ ಒಂದಿನ ಜಗಳ ಆಡಿ ಇನ್ನು ನನ್ನ ಕರ್ಕೊಂಡು ಹೋದರೆ ಅವ್ನು ಕರ್ಕೊಳ್ಳಲ್ಲ ಅಂತ ಅಂದ್ಕೊಂಡು ನನ್ನಪ್ಪ ನನ್ನ ಹತ್ರ ಬಿಟ್ಟು ಅವನ ಜೊತೆ ಹೊಟ್ಟೋದ್ರು. ಒಂದು ಸಲ ನನ್ನ ಹುಡ್ಕೊಂಡು ಬಂದಿಲ್ಲ. ಅಪ್ಪನ ಕುಡಿಯಲು ದುಡ್ಡು ಇಲ್ಲ ಅಂತ ನನ್ನ ಚಂದ ಆಂಟಿ ಹತ್ರ 1,00,000ಕ್ಕೆ ಮಾರಿ ಹೋದರು. ಆಗ್ಲಿಂದ ಇದೇ ನನ್ನ ಕೆಲಸ. ಮೊದಲು ನಿರಾಕರಿಸಿದೆ. ಅವ್ರು ತುಂಬ ಹೊಡಿತಿದ್ರು, ತಿನ್ನೋದಕ್ಕೂ ಏನೂ ಕೊಡ್ತಾ ಇರಲಿಲ್ಲ. ಇನ್ನು ಹೀಗೆ ಇದ್ದರೆ ಆಗಲ್ಲ ಅಂತ ಅವ್ರು ಹೇಳ್ದಂಗೆ ಕೇಳಿಕೊಂಡು ಅವ್ರು ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ನನಗೆ ಆಗ ನನ್ನ ಹೆಂಡತಿ ಬಗ್ಗೆ ಯೋಚನೆ ಮಾಡಿದೆ. ಅವಳ ಹೊಟ್ಟೆಲೂ ನನ್ನ ಮಗಳಿದ್ದಾಳೆ. ಅವಳ ಬಗ್ಗೆ ಯೋಚನೆ ಮಾಡಿ ನಾನು ಇನ್ನೂ ಈ ತಪ್ಪು ಮಾಡಲ್ಲ. ಈ ತಪ್ಪು ಗೊತ್ತಾಗಿ ನನ್ನ ಹೆಂಡತಿ ನನ್ನ ಬಿಟ್ಟು ಬೇರೆಯವ್ರ ಜೊತೆ ಇಷ್ಟ ಆಗಿ ಅವಳು ಹೋದರೆ ನನ್ನ ಮಗು ಸ್ಥಿತಿ ಅಂತ. ಹಾಗೆ ಮಾರನೇ ದಿನ ಅವಳನ್ನು ಅಲ್ಲಿಗೆ ಬಿಟ್ಟು ನಾನು ಸೀದಾ ಹೆಂಡತಿ ಮನೆಗೆ ಹೋದೆ. ಆದರೆ ಅವಳೇ ಬೇಗ ಒಪ್ಪಿಕೊಂಡು ಬಂದಳು. ಅವಳ ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವಳನ್ನು ನೋವಿಸದೆ ಇರೋ ಹಾಗೆ ನೋಡ್ಕೊಂಡಿದ್ದೀನಿ. ಮತ್ತು ದೇವ್ರ ಹತ್ರ ಬೇಡ್ಕೋತಿದ್ದೀನಿ, ಅವಳಿಗೆ ಈ ಸತ್ಯ ಯಾವಾಗಲೂ ಗೊತ್ತಾಗಬಾರ್ದು ಅಂತ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.